MK ನ್ಯೂಸ್ 9 ಇನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಯಮಕನಮರಡಿ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳಮಠ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹುಕ್ಕೇರಿ ಇವರ ನೇತೃತ್ವದಲ್ಲಿ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನೆರವೇರಿತು. ಈ ಶುಭ ಸಂಭ್ರಮದಲ್ಲಿ ಹಿರಿಯ ಸಾಹಿತಿಗಳು ಹಾಗೂ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಪ್ರಕಾಶ್ ಅವಲಕ್ಕಿ, ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಮಂಗಲಾ ಮೆಟಗೋಡ್ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕಿರಣ್ ಸಿಂಗ್ ರಜಪೂತ್, ಉಪಾಧ್ಯಕ್ಷರು ವೀರಣ್ಣ ಬಿಸರೊಟ್ಟಿ, ಸಮಿತಿ ಕಾರ್ಯಾಧ್ಯಕ್ಷಿ ರವೀಂದ್ರ ಜಿಂಡ್ರಾಳಿ, ಪೂಜ್ಯರಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಹುಕ್ಕೇರಿ, ಶ್ರೀ ರಾಚೋಟಿ ಮಹಾಸ್ವಾಮಿಗಳು ಹುಣಸಿಕೊಳಮಠ ಯಮಕನಮರಡಿ, ಶ್ರೀ ಆನಂದ್ ಮಹಾರಾಜ ಗೋಸ್ವಾಮಿ, ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಯಮಕನಮರಡಿ, ಪೊಲೀಸ್ ಠಾಣೆ ಅಧಿಕಾರಿ ಜಾವೇದ್ ಮುಷಾಪುರಿ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಕನ್ನಡದ ಅಭಿಮಾನಿಗಳು, ಸಾಹಿತಿಗಳು, ಕಲಾವಿದರು, ಯಮಕನಮರಡಿ ಗ್ರಾಮದ ಹಿರಿಯರು, ಯುವಕರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾದರು. ವರದಿ ನಿರಂಜನ್ ಶಿರೋರ್, MK ನ್ಯೂಸ್ 9 ಇನ್ ಟಿವಿ ಕನ್ನಡ. ಕಾರ್ಯಕ್ರಮದ ಉದ್ಘಾಟನೆ ಪ್ರಕಾಶ್ ಅವಲಕ್ಕಿ ಸರ್ರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಆತ್ಮೀಯ ಸ್ನೇಹಿತರು, ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಜಿಂಡ್ರಾಳಿ ಅವರನ್ನು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವೀರಣ್ಣ ಬಿಸರೊಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಯುತ LV ಪಾಟೀಲ್ ಸರ್ ಅವರನ್ನು, ಅವಲಕ್ಕಿ ಸರ್ ಅವರ ಕಸಾಪ ಅಧ್ಯಕ್ಷರಾದಂದಿನಿಂದ ಮೊಟ್ಟ ಮೊದಲ ಸಾಹಿತ್ಯ ಸಮ್ಮೇಳನ ನಡೀತು. ಅದರ ವಿಶೇಷತೆ ಏನಂತಂದ್ರೆ, ಇಡೀ ಸಾಹಿತ್ಯ ಸಮ್ಮೇಳನಗಳಲ್ಲಿ ಚಿತ್ರ ಕಲಾವಿದರಿಗೆ ಅಧ್ಯಕ್ಷ ಸ್ಥಾನ ದೊರೆತದ್ದು. ಅದು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಇಲ್ಲಿದ್ದಾರೆ, ನಿಮ್ಗೆ ಗೊತ್ತಿರಲಿ, ಮಹಾವೀರ್ ಬಾಳಿಕೆ ಅಂತ ಒಬ್ಬ ಖ್ಯಾತ ಸಾಹಿತ್ಯನೂ ಹೌದು, ಚಿತ್ರ ಕಲಾವಿದರು ಹೌದು. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದಕ್ಕೂ ವಿಶೇಷವಾಗಿ ಇವತ್ತು 12ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಶಃ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇಲ್ಲಿವರೆಗೆ ನಡೆದಂಥ 11 ಸಾಹಿತ್ಯ ಸಮ್ಮೇಳನದಲ್ಲಿ ಮಠಾಧೀಶರು ಸರ್ವಾಧ್ಯಕ್ಷರಾದದ್ದು ಇಲ್ಲ. ಅಂಥ ಒಂದು ಮಠಾಧೀಶರನ್ನು ಸರ್ವಾಧ್ಯಕ್ಷ ಮಾಡಿ ಈ ಸಮ್ಮೇಳನ ಇಲ್ಲಿ ಇವತ್ತು ಜರುಗ್ತಾ ಇದೆ. ಬಹುಶಃ